ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಫಸ್ಟ್ ಇಯರ್ ಪಿ ಯು ಸಿ ಫಸ್ಟ್ ಟೆಸ್ಟ್ ಆಗಸ್ಟ್ 2026 ಇದೇ ತಿಂಗಳು ಇದೇ ವರ್ಷದಲ್ಲಿ ನಡೆದಂತಹ ನಮ್ಮ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಫಸ್ಟ್ ಟೆಸ್ಟ್ ಆಗಿರುತ್ತೆ. 40 ಮಾರ್ಕ್ಸಿನ ಟೆಸ್ಟು. ಇದು ನಮ್ಮ ಮೇಲ್ ಐ ಡಿ ಕಣ್ರಪ್ಪ. ದಯವಿಟ್ಟು ಕ್ವಶನ್ ಪೇಪರ್ಸ್ಗಳನ್ನು ಕಳಿಸ್ಕೊಡಿ. ಈ ಒಂದು ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹೌ ಡಿಡ್ ದ ಮ್ಯಾನ್ ಅಲ್ಟಿಮೇಟ್ಲಿ ರೀಸಾಲ್ವ್ ದಿ ಸೊಲ್ಯೂಷನ್ ಇನ್ ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್ ಅಂತ ಇದೆ. ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲಲ್ಲಿ ಯಾವ ರೀತಿಯಾಗಿ ಮನುಷ್ಯ ಕೊನೆಯದಾಗಿ ಸೊಲ್ಯೂಷನನ್ನು ಪಡೆದುಕೊಳ್ತಾನೆ ತಾನೆ ಅಂತ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಹಿ ಟ್ರಿಕ್ಡ್ ದಿ ಅನಿಮಲ್ಸ್ ಇಂಟು ಎ ನ್ಯೂ ಹೌಸ್ ಆ್ಯಂಡ್ ಬರ್ನ್ಟ್ ಇಟ್ ಡೌನ್. ಎಲ್ಲರಿಗೂ ಕೂಡ ಒಂದು ಪ್ಲಾನ್ ಮಾಡಿಬಿಟ್ಟು ದೊಡ್ಡ ಗುಡಿಸಲನ್ನು ಕಟ್ತಾನೆ, ಹಟ್ಟನ್ನು ಕಟ್ಟಿಬಿಟ್ಟು ಅದರಲ್ಲಿ ಎಲ್ಲ ಪ್ರಾಣಿಗಳನ್ನು ಕೂಡಿಸ್ಬಿಟ್ಟು ಬೆಂಕಿ ಹಚ್ಚಿ ಅವರನ್ನು ಸಾಯಿಸ್ತಾನೆ. ಕ್ವಶನ್ ನಂಬರ್ 2. ಇನ್ ಸ್ಕೂಲ್ ಬಾಯ್ ದ ಫ್ರೇಸ್ ಲರ್ನಿಂಗ್ ಬಾಬಾ ರೆಫರ್ಸ್ ಟು ಡ್ಯಾಶ್. ರೈಟ್ ಆನ್ಸರ್ ಈಸ್ ಸ್ಕೂಲ್, ಶಾಲೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3. ಕನ್ಸಿಡರ್ ದಿ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದಿ ಲೆಸನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಈ ಒಂದು ಸ್ಟೇಟ್ಮೆಂಟು ಹಾಗೂ ರೀಸನ್ ಇರುವಂಥದ್ದು ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಪಾಠದಿಂದ ಆಗಿರುತ್ತೆ. ಇದು ಮಿಲ್ಕ್ ಸ್ಟೋರಿ ಅಂತ ನಿಮ್ಗೆ ಹೇಳಿದ್ನಲ್ವಾ, 5ನೆಯ ಸ್ಟೋರಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಈ 5ನೆಯ ಸ್ಟೋರಿನಲ್ಲಿ ನರೇಟರ್ ಪೂರ್ಣಚಂದ್ರ ತೇಜಸ್ವಿ ಏನು ಮಾಡ್ತಾರೆ, ಈ ಡಿಸೈಡೆಡ್ ಟು ಕಂಡಕ್ಟ್ ದಿ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಬಾಟ್ ಎವರ್ ಲೀಟರ್ ಆಫ್ ಮಿಲ್ಕ್ ಅಂತ ಇದೆ. ಇದು ನಾನು LBA 3 ಮಾಡಿದಾಗ 2 ಮಾಡಿದಾಗ ನಿಮಗೆಲ್ಲರಿಗೂ ಕೂಡ ಅದರಲ್ಲಿ ಇದೇ ಕ್ವಶನನ್ನು ಹಾಕಿ ಕೊಟ್ಟಿದ್ದೆ ಸರ್. ನೆನಪಿದ್ರೆ ಎಂಜಾಯ್ ಮಾಡಿರ್ತೀರಾ ಆಯಿತಾ. ಸೆಕೆಂಡ್, ಟು ಫೈಂಡ್ ಔಟ್ ವೆದರ್ ದ ಮಿಲ್ಕ್ ವುಡ್ ಕರ್ಡಲ್ ಆರ್ ರಿಮೇನ್ ಆ್ಯಸ್ ಇಟ್ ಈಸ್ ಅಂತ ಇದೆ. ಎರಡೂ ಕೂಡ ಸರಿ. ಹಾಗಿದ್ದರೆ ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ದ ರೀಸನ್ ಆರ್ ಟ್ರೂ ಅಂತ ಬರೀಬೇಕು ಮಕ್ಕಳೇ. ಹೌದಲ್ವಾ? ಬೋತ್ ದಿ ಸ್ಟೇಟ್ಮೆಂಟ್ ಆ್ಯಂಡ್ ದ ರೀಸನ್ ಆರ್ ಟ್ರೂ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ ಮಕ್ಕಳೇ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ ಕಣ್ರಪ್ಪ, ಯಾಕಂದರೆ ಕಲಿಸ್ಕೊಂತ ಹೋಗ್ತಾಯಿದ್ದೀನಿ, ಬರೀ ಆನ್ಸರ್ ಕೊಡಲ್ಲ. ಇದು ವಿಡಿಯೋ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗಬೇಕು ಆ ರೀತಿಯಾಗಿ. ಕ್ವಶನ್ ನಂಬರ್ 4. ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಆಫ್ ದ ಬಿಗ್ ಸಿಟಿ. ಓರೋ ಮನುಷ್ಯಂ ಪಾಠದಲ್ಲಿ ಆ ಊರಿನ ಜನರಿಗೆ ಜಾಸ್ತಿ ಪ್ರಾಮುಖ್ಯತೆ ಇದಕ್ಕೆ ಕೊಟ್ಟಿದ್ರು ಅಂದರೆ ದುಡ್ಡು ಅಂತ. ಕನ್ನಡದಲ್ಲಿ ಒಂದು ಗಾದೆ ಇದೆ, ದುಡ್ಡೇ ದೊಡ್ಡಪ್ಪ ಅಂತ ಆ ಊರಿನಲ್ಲಿ ಅಂದುಕೊಂಡಿದ್ರು ಜನ. ಅದನ್ನೇ ಇಲ್ಲಿ ಬಿ ಆಪ್ಷನ್ ಬರಿಬೇಕು. ಕ್ವಶನ್ ನಂಬರ್ 5. ಎಲಿಫೆಂಟು ಯಾರು ಅಂತ ಕೇಳಿದ್ದಾರೆ. ಎಲಿಫೆಂಟ್ ಯಾರು ಹೇಳಿ ನೋಡೋಣ. ಎಸ್, ಚೇರ್ಮ್ಯಾನ್ ಆಫ್ ದಿ ಕಮಿಷನ್ ಅಂತ. ಹೌದಾ? ಅಲ್ಲ ಅಲ್ವಾ? ಯಾರು ಎಲಿಫೆಂಟು ಹೇಳ್ತೀರಾ ಯಾರಾದರೂ? ಎಸ್, ಆನರಬಲ್ ಮಿನಿಸ್ಟರ್ ಆಫ್ ದಿ ಜಂಗಲ್ ಕಿಂಗ್ಡಮ್ ಅಂತ. ಲಯನ್ ಯಾರು? ಲಯನ್ ವಾಂಟೆಡ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಇನ್ ದಿ ಜಂಗಲ್. ಫಾಕ್ಸ್ ಚೇರ್ಮನ್ ಆಫ್ ದಿ ಕಮಿಷನ್. ಹಾಗಿದ್ದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ನಾನು ನಿಮಗೆ 50 ನಿಮಿಷದ ಒಂದು ವಿಡಿಯೋ ಮಾಡಿದ್ದೀನಿ. ಯಾರಿಗೆ ಎಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿರುವಂಥ ವಿದ್ಯಾರ್ಥಿಗಳು ಆ 50 ನಿಮಿಷದ ವಿಡಿಯೋನ ನೋಡಿದರೆ ಸಾಕು, 100% 40 ಔಟ್ ಆಫ್ 40 ನೀವು ತೆಗಿತೀರಾ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಫಾಕ್ಸು ಇದು MCQಸಲ್ಲಿ ಹಾಗೂ ಲೆಪಾರ್ಡ್ ಎರಡೂ ಕೂಡ ಕೇಳ್ತಾ ಇದ್ದಾರೆ. ನಿಮ್ಮ ಶಾರ್ಟ್ಕಟ್ಟಿಗೆ FC ಅಂತ ನೆನ್ಪಿಟ್ಕೊಳ್ಳಿ, LS ಅಂತ ನೆನ್ಪಿಟ್ಕೊಳ್ಳಿ. L ಅಂದರೆ ಲೆಪಾರ್ಡ್, S ಅಂದರೆ ಸೆಕ್ರೆಟ್ರಿ ಅಂತ. ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು ಮನಿ ಮ್ಯಾಡ್ನೆಸ್ ಅಂತ ನೆಕ್ಸ್ಟ್ ಕ್ವಶನ್ ಇದೆ. 1 ಪೌಂಡ್ ಕೊಟ್ಟರೆ ಮನುಷ್ಯನಿಗೆ ಪ್ಯಾಂಗ್ ಅಂತ ಹೇಳಿದರೆ ನೋವಾಗುತ್ತೆ, ಸ್ವಲ್ಪ ನೋವು ಅಂತ. ಹಾಗಿದ್ರೆ 10 ಪೌಂಡನ್ನು ಕೊಟ್ಟಾಗ ಮನುಷ್ಯನಿಗೆ ಏನಾಗುತ್ತೆ ಅಂದರೆ ಪೂರ್ತಿ ಶಿವರಿಂಗ್ ಶೇಕ್ ಆಗೇ ಹೋಗ್ಬಿಡ್ತಾನೆ ಅಂತ. ಆಪ್ಷನ್ ಸಿ ರಿಯಲ್ ಟ್ರೆಮರ್ ಅಂತ ಸರಿಯಾದ ಉತ್ತರ. ಕ್ವಶನ್ ನಂಬರ್ 7 ನೋಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಐ ಫೌಂಡ್ ಡ್ಯಾಶ್ ಓಲ್ಡ್ ಡೈರಿ ಅಂತ ಇದೆ. ಅಲ್ಲಿ ಸರಿಯಾದ ಉತ್ತರ ಆ್ಯನ್, AN ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವೈಲ್ ಕ್ಲೀನಿಂಗ್ ಮೈ ಗ್ರ್ಯಾಂಡ್ ಫಾದರ್ಸ್ ರೂಮ್ ಡ್ಯಾಶ್ ಡೈರಿ ಕಂಟೈನ್ ನೋಟ್ಸ್ ಫ್ರಮ್ ಎ ನೋಡಿ ಟ್ರಾವೆಲರ್ ಹೂ ಏನಿದು ಎಕ್ಸ್ಪ್ಲೋರ್ಡ್ ಡಿಫ್ರೆಂಟ್ ಕಂಟ್ರೀಸ್ ಅಂತ ಇದೆ. ದಿ ಅನ್ನುವಂಥದ್ದು ಸರಿಯಾದ ಉತ್ತರ. ಐ ಫೌಂಡ್ ಆ್ಯನ್ ಓಲ್ಡ್ ಡೈರಿ, ದಿ ಡೈರಿ ಕಂಟೈಂಟ್ ಅಂತ ಸರಿಯಾದ ಉತ್ತರ. ಕ್ವಶನ್ ನಂಬರ್ 8. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಡಾಕ್ಟರ್ APJ ಅಬ್ದುಲ್ ಕಲಾಂ ವಾಸ್ ಬಾರ್ನ್ ಡ್ಯಾಶ್ ಅಕ್ಟೋಬರ್ ಅಂತ ಇದೆ. ಪ್ರಿಪೋಸಿಷನ್ ಯೂಸ್ ಮಾಡಿ ಅಂತ. ಫ್ರಮ್ಮೋ, ಆನೋ, ಎಟ್ಟೋ, ಇನ್ನೋ ಅಂತ ನಾನು ನಿಮ್ಗೆ ಹೇಳಿದೆ. ಯಾವಾಗೂ ಮಂತಿನ ಜೊತೆ ಡೇಟಿನ ಜೊತೆ ಆನನ್ನು ಬರಿಬೇಕು ಮಕ್ಕಳೇ. ಆನ್ ಅಕ್ಟೋಬರ್ 15, 1931 ಅಂತ ಆಯಿತಾ. ಹಾಗಿದ್ರೆ ಡ್ಯಾಶ್ ರಾಮೇಶ್ವರಂ ಅಂತ ಇದೆ.
ಇನ್ ರಾಮೇಶ್ವರಂ ಅಂತಲೇ ಬರಿಬೇಕು. ಆದರೆ ಬಹಳ ಜನ ಎಟ್ ಅಂತಲೂ ಕೂಡ ಬರೀತಾರೆ, ಯಾಕೋ ಗೊತ್ತಿಲ್ಲ ಆಯಿತಾ. ನಮ್ಮ ಪ್ರಕಾರ ಇನ್ನು ಆ್ಯಕ್ಚುಲಿ ಅವರು ಎಟ್ಟು ಇನ್ನೆರಡೂ ಕೂಡ ಕೊಡಬಾರ್ದು, ಎರಡೂ ಕೂಡ ಕೊಟ್ಬಿಟ್ಟಿದ್ದಾರೆ. ನಿಯರೆಸ್ಟ್ ಆನ್ಸರು ಇನ್ ಅಂತ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿರಿ, ನಾವು ಹೇಳಿದ್ದೆಲ್ಲ ಬಂದಿದೆ. MCQs ಇದೆ ಕಣ್ರಿ ಕ್ವಶನ್ನು ಆಯಿತಾ. ನೋಡಿ ಈಗ ಆನ್ಸರ್ ಏನಿದು, ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ 2 ಸೆಂಟೆನ್ಸಸ್ ಈಚ್ ಅಂತ ಇದೆ. ವಾಟ್ ಡಿಡ್ ದ ಲಯನ್ ವಾಂಟ್ ಇನ್ ದ ಜಂಗಲ್ ಅಂತ ಇದೆ. ಲೈನಿಗೆ ಏನು ಬೇಕಾಗಿತ್ತು ಅಂದರೆ ಕ್ವಶನ್ ನಂಬರ್ 9ಗೆ ಆನ್ಸರ್ ಎಲ್ಲಿದೆ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ 1ನಲ್ಲೇ ಇದೆ, ಬಿ ವಾಂಟೆಡ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಅಂತ ಆನ್ಸರು. 5ನೇದೇ ಆನ್ಸರ್ ಅದಕ್ಕೆ. ಹೀಗೆ ಕಾಪಿ ಮಾಡಿ ಬರೆಯುವಂಥದ್ದು ಕೊಟ್ಟಿದ್ದಾರೆ ಆಯಿತಾ. ಹೌ ಡೂ ದಿ ಲಿಟಲ್ ಒನ್ ಸ್ಪೆಂಡ್ ದ ಡೇ ಇನ್ ಸಾಯಿಂಗ್ ಆ್ಯಂಡ್ ಡಿಸ್ಮೇ ಅಂತ ಆನ್ಸರು. ಇದು ನೆನ್ನೆ ನಾನು ನಿಮಗೊಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ, ಫಸ್ಟ್ ಇಯರ್ PUCದು ಆಯಿತಾ. ಸೇಮ್ ಆ್ಯಸ್ ಇಟ್ ಈಸು, ಅದರಲ್ಲೂ ಕೂಡ ಸೇಮ್ ಕ್ವಶನ್ನು. ನಾನು ಹೇಳಿದೆ ಅವಾಗ ನಿಮಗೆ ಸೆಕೆಂಡ್ ಸ್ಟ್ಯಾನ್ಸಾ ಲಾಸ್ಟ್ ಲೈನು ಆನ್ಸರ್ ಅದಕ್ಕೆ. ಫಸ್ಟ್ ಸ್ಟ್ಯಾನ್ಸಾದಲ್ಲಿ ಹ್ಯಾಪಿ ಅಲಾಟ್ ರಾಸ್ ಇನ್ ದ ಸಮ್ಮ ಒನ್ ದ ಬಸ್ ಸಿಂಗ್ಸ್ ಆನ್ ಎವ್ರಿ ಟ್ರೀ ದ ಡಿಸ್ಟೆನ್ಸ್ ಹನ್ಸ್ ವಿನ್ಸ್ ಅಂಡ್ ದ ಸ್ಕೈ ಲಾರ್ಕ್ ಸಿಂಗ್ಸ್ ವಿತ್ ಮೀ ಓ ವಾಟ್ ಎ ಸ್ವೀಟ್ ಕಂಪನಿ. ಇದು ಫಸ್ಟ್ ಸ್ಟ್ಯಾನ್ಸ ಸ್ವೀಟ್ ಕಂಪನಿ ಅಂತ. ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಸೈಯಿಂಗ್ ಆ್ಯಂಡ್ ಡಿಸ್ಮೇ ಅಂತ ಬರೆದ್ರೆ 10ನೇದಕ್ಕೆ ಉತ್ತರ. ಕ್ವಶನ್ ನಂಬರ್ 11 ನೋಡಿ, ನೇಮ್ ಎನಿ 2 ಥಿಂಗ್ಸ್ ದಟ್ ಶುಡ್ ಮೇಡ್ ಫ್ರೀ ಅಂತ ಇದೆ. ನಾನು ಒಂದು ಹೇಳ್ತೀನಿ, ಇನ್ನೊಂದು ನೀವು ನನಗೆ ಕಮೆಂಟನ್ನು ಮಾಡಿ ಕಳಿಸ್ಬೇಕು. ಕ್ವಶನ್ ನಂಬರ್ 11ಗೆ 3 ಇದ್ದಾವೆ ಟೋಟಲ್ ಆನ್ಸರು ಆಯಿತಾ. ಅಲ್ಲಿ ನಿಮಗೆ 2 ಬರೀರಿ ಅಂತ ಕೇಳಿದ್ದಾರೆ. ವಾಟ್ ಶುಡ್ ಮೇಡ್ ಫ್ರೀ, ಯಾವುದು ಮನಿ ಮ್ಯಾಡ್ನೆಸ್ಸಲ್ಲಿ ಆಥರು ಕೇಳ್ತಾರೆ ಏನು, ಹಿ ಅರ್ಗ್ ಟು ದಿ ಗೌರ್ಮೆಂಟಿಗೆ ಹೇಳ್ತಾರೆ ಆಯಿತಾ, ಬ್ರೆಡ್ಡನ್ನು ಫ್ರೀ ಮಾಡಿ ಕೊಡಿ, ಹಾಗೂ ಅದು ಫ್ರೀ ಮಾಡಿ ಇದು ಕೂಡ ಫ್ರೀ ಮಾಡಿ ಅಂತ 3 ಥಿಂಗ್ಸ್ಗಳನ್ನು ಕೇಳ್ಕೊಳ್ತಾರೆ. ನಾನೀಗ ಬ್ರೆಡ್ ಅಂತ ಒಂದು ಹೇಳಿದ್ದೀನಿ, ಕ್ವಶನ್ ನಂಬರ್ 11 ಅಂತ ಹಾಕಿ ಇನ್ನು ಉಳಿದ 2 ಥಿಂಗ್ಸ್ಗಳನ್ನು ಹೇಳಿ ಕಳಿಸಿ. ಬನ್ನಿ ಈಗ ನಾವು ಸೆಕೆಂಡ್ ಥರ್ಡ್ ಮೇನಲ್ಲಿ ಇದ್ದೀವಿ. ನೋಡಿ ಸರ್, ಎಲ್ಲ ಕ್ವಶನ್ ಪೇಪರಲ್ಲೂ ಸೇಮ್ ಕ್ವಶನು. ಡಿಸ್ಕ್ರೈಬ್ ದ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಟು ದಿ ಅಪಾಯಿಂಟ್ಮೆಂಟ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ. ಎಲ್ಲ ಕ್ವಶನ್ ಪೇಪರಲ್ಲೂ ನಾನು ಸುಮಾರು 4-5 ಕ್ವಶನ್ ಪೇಪರ್ ಹಾಕ್ಕೊಟ್ಟಿದ್ದೀನಿ ಅಲ್ವ. ದಿನ ಒಂದೊಂದು ಕ್ವಶನ್ ಪೇಪರ್ ಕೊಡ್ತಾಯಿದ್ದೀನಿ ನಿಮಗೆ, ಸೇಮ್ ಕ್ವಶನು. ವಾಟ್ ವಾಸ್ ದ ಸ್ಟೋರಿ ಬಿಹೈಂಡ್ ಮಾರಾ ಲೂಸ್ ಹಿಸ್ ಟೀತ್ ಅಂತ ಇದೆ. ರೈಟ್ ಸೈಡ್ ಟೀತು ಅವನು ಉದುರಿಸ್ಕೊಂತಾನಲ್ವ, ಅದರ ಕಥೆಯನ್ನು ಯಾವ ರೀತಿಯಾಗಿ ಅವನು ಹೇಳ್ತಾನೆ ಅಂತ. ಬಹಳ ಈಸಿ, ಇದನ್ನೇ ನಾನು ನಿಮಗೆ ಹೇಳಿದ್ದೆ ಬರುತ್ತೆ ಅಂತ ಬಂದಿದೆ. ನೆಕ್ಸ್ಟ್, ಹೌ ಡಸ್ ಮನಿ ಟ್ರಿಗರ್ ಫಿಯರ್ ಇನ್ ದಿ ಇಂಡಿವಿಜುವಲ್ ಅಂತ ಇದೆ. ಸಮ್ಮರಿ ಆಫ್ ದಿ ಮನಿ ಮ್ಯಾಡ್ನೆಸ್ ಬರೀರಿ. ಸಾರಿ ಕಣ್ರಪ್ಪ, ಸುಸ್ತಾಗ್ಬಿಡುತ್ತಲ್ವ, ಒಬ್ಬನೇ ಒನ್ ಮ್ಯಾನ್ ಆರ್ಮಿ. ನೀವು ಸಾಥ್ ಕೊಡ್ತಾಯಿದ್ದೀರಾ, ಎಲ್ಲರೂ ಕ್ವಶನ್ ಪೇಪರ್ ಕಳಿಸ್ತಾ ಇದ್ದೀರಾ, ನಾನು ಕೀ ಆನ್ಸರ್ ರೆಡಿ ಮಾಡಬೇಕು, ಓದಬೇಕು, ಅಪ್ಲೋಡ್ ಮಾಡಬೇಕು. ಕ್ವಶನ್ ನಂಬರ್ 15 ಇದು ಸ್ಕೂಲ್ ಬಾಯ್ಸ್ ಸಮ್ಮರಿ ಬರೆಯುವಂಥದ್ದು, ಹಾಟ್ ಕ್ವಶನ್ ಅಂತ ಕರಿತೀವಿ. ಕ್ವಶನ್ ನಂಬರ್ 16 ನೋಡಿ, ಹೌ ಡಿಡ್ ದ ಸ್ಟ್ರೇಂಜರ್ ಸೇವ್ ದ ಡೇ ಫಾರ್ ದಿ ನರೇಟರ್ ಅಂತ ಇದೆ. ಹೌದಲ್ವಾ. ಕ್ವಶನ್ ನಂಬರ್ 16 ಆಯಿತಾ, ಲಾಸ್ಟ್ ಪೇಜ್ ಆಫ್ ಯುವರ್ ಲಾಸ್ಟ್ 2 ಪೇಜು ನಿಮ್ಮ ಒಂದು ಏನಿದೆ ಟೆಕ್ಸ್ಟ್ ಬುಕ್ಕಿಂದು ಅದೇ ಆನ್ಸರ್ ಆಗಿರುತ್ತೆ. ಯಾವ ರೀತಿಯಾಗಿ ವೈಕಮ್ ಮೊಹಮ್ಮದ್ ಬಶೀರನ್ನು ಆ ಸ್ಟ್ರೇಂಜರ್ ಬಂದು ಕಾಪಾಡಿದ್ದ ಅಂತ, ರೆಡ್ ಟರ್ಬನ್ ಮ್ಯಾನ್ ಅಂತ ಆಯಿತಾ. ಬನ್ನಿ ಈಗ ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ. ಯಾಕಂದರೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಕೊಡಲ್ಲ, ಆ ಲೆವೆಲಿಗೆ ಅಂಥ ವ್ಯಕ್ತಿಗಳು ರೀಚ್ ಆಗಿದ್ದಾರೆ. ನೋಡಿ ಈಗ ಪ್ರಿಫಿಕ್ಸ್ ಕೂಡ ಕೇಳಿದ್ದಾರೆ, ಫಾಲೋ ಅಂತ ಇದೆ, ಇದಕ್ಕೆ ಇದನ್ನು ಬರೀರಿ ಅಂತ ಇದೆ. ಅನ್ಫಾಲೋ ರೈಟ್ ಆನ್ಸರು, ಇನ್ಫಾಲೋ ರೈಟ್ ಆನ್ಸರು ಅಂತ ತಗೊಳ್ಳೋ ನನಗೆ ಕಮೆಂಟ್ ಮಾಡಬೇಕು. ನೋಡಿ ಇಲ್ಲಿ ಪ್ರಿಫಿಕ್ಸ್ ಕಾಣ್ತಾ ಇದೆಯಾ, ಆ್ಯಡ್ ಎ ಪ್ರಿಫಿಕ್ಸ್ ಟು ದ ವರ್ಡ್ ಫಾಲೋ ಅಂತ ಇದೆ. ಆ್ಯಂಟೋನಿಮ್ ಅಂದರೆ ವಿರುದ್ಧ ಪದ ಅಂತ ಮಕ್ಕಳೇ. ಫಾಲೋಗೆ ಈಗ ಅನ್ಫಾಲೋ ಅಂತ ಬರೀತಿರೋ, ಮಿಸ್ ಫಾಲೋ ಅಂತ ಬರೀತಿರೋ ಕಮೆಂಟ್ ಮಾಡಿ. ಈಗ ಪಾರ್ಟ್ ಡಿನಲ್ಲಿದ್ದೇವೆ. ಕ್ವಶನ್ ನಂಬರ್ 18 ಬಹಳ ಈಸಿ ಕಣ್ರಿ, ಕಲಿಸ್ಕೊಡ್ತೀನಿ, ಕರೆಕ್ಟಾಗಿ ಕಲೀರಿ ಆಯಿತಾ. ಸೂಟಬಲ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಕೇಳಿದ್ದಾರೆ. ಅಯ್ಯೋ ಬಂತಿರೋ, ಕಾಣುತ್ತಲ್ವಾ, ಕಾಣುತ್ತೆ ಅಂದ್ಕೊಂಡಿದ್ದೀನಿ, ಕಾಣ್ತಾ? ಎಸ್. ದಿ ನರೇಟರ್ ಗಾಟ್ ಅಪ್ ಅಟ್ 4 PM ಆ್ಯಂಡ್ ಫಿನಿಶ್ಡ್ ಹಿಸ್ ಡೈಲಿ ಕೋರ್ಸ್ ಅಂತ. ಫಿನಿಶ್ಡ್ FINSHED ಅಂತಲೇ ಬರಿಬೇಕು. ಆ್ಯಂಡ್ ಡ್ಯಾಶ್ ಹಿಸ್ ಮೀಲ್ ಅಂತ ಇದೆ. ಹಿ ವೆಂಟ್ ಟು ರೆಸ್ಟೋರೆಂಟ್ ಆ್ಯಂಡ್ ತಿಂದಾಯಿತು ಅಂತ. ಹ್ಯಾಡ್, ಹ್ಯಾವ್ಗೆ ಪಾಸ್ಟ್ ಟೆನ್ಸು, ಹ್ಯಾಡ್ HAD, ಹ್ಯಾಡ್ ಹಿಸ್ ಮೀಲ್ ಅಂತ. ಈಗ ಕ್ವಶನ್ ನಂಬರ್ 19 ನೋಡೋಣ ಮಕ್ಕಳೇ. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಇದೆ. ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್ ಅಂತ. ಹಾಗಿದ್ರೆ ದಿ ನೇಟಿವ್ ಡಾಕ್ಟರ್ಸ್ ಅಂತ ಇದೆ, ಇದು ಬಹುವಚನ, ಹಾಗಾಗಿ ಬಿಲೀವ್ ಇಸ್ ದ ರೈಟ್ ಆನ್ಸರ್. ಪ್ಲೂರಲ್ ಫಾರ್ಮಿಗೆ ಬಿಲೀವ್ ಅಂತಲೇ ಬರೀಬೇಕು. ಸೆಕೆಂಡ್ ಡ್ಯಾಶು, ಆ್ಯಸ್ ಎ ರಿಸಲ್ಟ್ ಇಂಡಿಯನ್ ಮೆಡಿಸಿನಲ್ ಸಿಸ್ಟಮ್ ಡ್ಯಾಶ್ ಆನ್ ದಿ ವರ್ಜ್ ಆಫ್ ಎಕ್ಸ್ಟೆನ್ಷನ್, ಅವನತಿಯ ಕಡೆಗೆ ಸಾಗುತ್ತಿದೆ. ಏನು ಸಿಸ್ಟಮು, ಹಾಗಾಗಿ ಈಸ್ ಅನ್ನುವಂಥದ್ದು ಸರಿ.
ಚೂಸ್ ದಿ ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ತಪ್ಪು ಕೊಟ್ಟಿದ್ದೀವಿ, ಸರಿ ಮಾಡಿ ಬರೆಯಿರಿ ಅಂತ. ಐ ಡಿಡ್ ನಾಟ್ ಬ್ರೋಕ್ ದ ಚೇರ್ ಅಂತ ಇದೆ. ಸ್ವಲ್ಪ ಝೂಮ್ ಮಾಡಿ ತೋರ್ಸೋಣ ಕಣ್ರ. ಐ ಡಿಡ್ ನಾಟ್ ಬ್ರೋಕ್ ದಿ ಚೇರ್ ಅಂತ ಇದೆ ನೋಡಿ. ಐ ಡಿಡ್ ನಾಟ್ ಬ್ರೋಕ್ ದ ಚೇರ್ ಅಂತ ಇದೆ. ಇಲ್ಲಿ ಬ್ರೋಕ್ ಅನ್ನುವಂಥದ್ದೇ ತಪ್ಪು, ಅಲ್ಲಿ ಬ್ರೇಕ್ ಅಂತ ಬರಿಬೇಕು. ಡಿಡ್ ಅಂತ ಬಂದಮೇಲೆ ಮುಂದಿನ ವರ್ಬು ಪ್ರೆಸೆಂಟಲ್ಲಿ ಇರಬೇಕು. ವಾಟ್ ಯು ಆರ್ ಡೂಯಿಂಗ್ ಅಂತ ಇದೆ, ವಾಟ್ ಆರ್ ಯು ಡೂಯಿಂಗ್ ಅಂತ ಬರಿಬೇಕು, ಅದೇ ಸರಿ. ಈಗ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಕ್ವಶನ್ ನಂಬರ್ 21 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಿ ಎಲಿಫೆಂಟ್ ಟು ಕೀಪ್ ಇನ್ಸೈಡ್ ದಿ ಮ್ಯಾನ್ಸ್. ಇದು ಬರೀತೀರಾ ನೀವು, ಇದನ್ನೇ ನಾನೇನು ಹೇಳಕ್ಕೆ ಹೋಗಲ್ಲ, ಕ್ವಶನ್ ಟ್ಯಾಗ್ ಹೇಳ್ತೀನಿ ಕೇಳಿ. ಎ ಸ್ಟ್ರೇಂಜರ್ ಹೆಲ್ಪ್ಡ್ ದಿ ನರೇಟರ್ ಅಂತ ಇದೆ. ಡಿಡಂಟ್ ಹೀ ಅಂತ ಬರಿಬೇಕು. ಡಿಡ್ಡು ನಾಟು ಹೀ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಡಿಡಂಟ್ ಹೀ ಅಂತ, ಆಯಿತಾ. ದಿ ಜಂಗಲ್ ಲಾರ್ಡ್ಸ್ ಅಕ್ಯುಪೈಡ್ ದ ನ್ಯೂ ಹಟ್ ಬಿಲ್ಟ್ ಬೈ ದಿ ಮ್ಯಾನ್ ಅಂತ ಇದೆ. ಹಾಗಿದ್ರೆ ಇಲ್ಲಿ WH ಕ್ವಶನ್ ಮಾಡಬೇಕಾ ಇದು? ಹೌದು. ಹಾಗಿದ್ರೆ ಹೂ ಅಕ್ಯುಪೈಡ್ ದಿ ನ್ಯೂ ಹಟ್ ಬಿಲ್ಟ್ ಬೈ ದಿ ಮ್ಯಾನ್ ಅಂತ ನೋಡಿ. ಹೂ ಅಕ್ಯುಪೈಡ್, ಆ ಜಂಗಲ್ ಲಾರ್ಡ್ಸ್ ಜಾಗದಲ್ಲಿ, ದಿ ಜಂಗಲ್ ಲಾರ್ಡ್ಸ್ ಜಾಗದಲ್ಲಿ ಹೂ ಅಂತ ಬರೀಬೇಕು ಅಷ್ಟೇ. ಮುಂದಿಂದೆಲ್ಲ ಕಾಪಿ ಆ್ಯಸ್ ಇಟ್ ಈಸ್ ಮಾಡಿ ಕ್ವಶನ್ ಮಾರ್ಕ್ ಹಾಕಬೇಕು ತಮ್ಮ. ಲಾಸ್ಟ್ ಒನ್ ಡೂ ಫಾರಮ್ ಕೇಳಿದ್ದಾರೆ. ದೀಕ್ಷಾ ಕುಕ್ಸ್ ಡಿಲಿಷಿಯಸ್ ಡಿಶಸ್ ಅಂತ ಇದೆ. ಚೇಂಜ್ ಇಂಟು ಕ್ವಶನ್ ಬಿಗಿನಿಂಗ್ ವಿತ್ ದಿ ರೈಟ್ ಫಾರ್ಮ್ ಆಫ್ ದಿ ಡೂ ಅಂತ ಇದೆ. ಡಸ್ ದೀಕ್ಷಾ ಕುಕ್ ಡಿಲಿಷಿಯಸ್ ಡಿಶಸ್ ನೋಡಿ. ಡಸ್ ದೀಕ್ಷಾ ಕುಕ್ ಡಿಲಿಷಿಯಸ್ ಡಿಶಸ್. ಧನ್ಯವಾದಗಳು. ಕ್ವಶನ್ ಮಾರ್ಕ್ ಹಾಕಬೇಕು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ವಿ ಆರ್ ವೇಟಿಂಗ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಕಮೆಂಟ್ಸ್, ಬ್ಯೂಟಿಫುಲ್ ಕಮೆಂಟ್ಸ್. ನಿಮ್ಮ ಕಮೆಂಟಿಗಾಗಿ ಕಾಯ್ತಾ ಇರ್ತೇವೆ, ಆಯಿತಾ. ವಿ ಆರ್ ನಾಟ್ ಡಿಮ್ಯಾಂಡಿಂಗ್ ಎನಿ ಅದರ್ ಥಿಂಗ್ಸ್. ಕ್ವಶನ್ ಪೇಪರ್ ಕಳಿಸಿ ಸಂತೋಷವಾಗಿ ಒಂದು ಕಮೆಂಟನ್ನು ಹಾಕಿದರೆ ಅದೇ ತೃಪ್ತಿ ಆಗುತ್ತೆ. ಯಾರಾದರೂ ಗ್ರಾಮರಲ್ಲಿ ವೀಕ್ ಇದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಹಾಗೂ ಕಮೆಂಟಲ್ಲಿ ನಾನೇ ಲಿಂಕ್ಸ್ಗಳನ್ನು ಪೇಸ್ಟ್ ಮಾಡಿರ್ತೇನೆ. ಅದನ್ನು ನೋಡ್ಕೊಂಡ್ರೆ ಸಾಕು, ಜೀವನದಲ್ಲೂ ಗ್ರಾಮರ್ ಮರೆಯಲ್ಲ, ಆ ರೀತಿಯಾಗಿ ಕಲಿಸಿದುಂಟು, ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಕೇಳೋಕ್ಕೂ ಕಣ್ಣಾರೆ ಕೈಯಲ್ಲಿ ಬರೆದಿರುವಂಥದ್ದು ನೋಡೋಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ. ಹಾಗೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಿಸ್ ಈಸ್ ಅವರ್ ಮೇಲ್ ಐ ಡಿ ಅಗೇನ್, ಆಯಿತಾ. ನೆನಪಾಯಿತು ಅನಿಸುತ್ತೆ. ಗಾಡ್ ಬ್ಲೆಸ್ ಯು ಆಲ್.